ನಮಸ್ಕಾರ ಸ್ನೇಹಿತರೆ. ವಧು ಧಾರಾವಾಹಿಯ 22ನೇ ಎಪಿಸೋಡ್ಗೆ ಸ್ವಾಗತ. ಪ್ರಿಯಾಂಕಾ ಸುಜಿತ್ನ ಮೀಟ್ ಆಗಿದ್ದಾಳೆ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು ಅಂತ ಸುಜಿತ್ ಹೇಳ್ತಾನೆ. ಪ್ರಿಯಾಂಕಾ ಯಾಕೆ ಅಂತ ಕೇಳಿದಾಗ, ವಧುವಿಂದ ಲಾಭ ತಗೊಳ್ಳೋ ನಿಮ್ಮ ಪ್ಲ್ಯಾನ್ ಸಖತ್ತಾಗಿದೆ, ಸೊ ಥ್ಯಾಂಕ್ ಯು, ನಾನು ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಸೊ ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು ಅಂತಾನೆ. ಯಾವ ವಿಷಯ ಅಂತ ಪ್ರಿಯಾಂಕಾ ಕೇಳಿದಾಗ, ಅದೇ ವಧು ಮತ್ತು ನನ್ನ ಮದುವೆ ವಿಷಯನ ನಾನು ಮತ್ತೆ ಟ್ರ್ಯಾಕಿಗೆ ತಂದಿದ್ದೀನಿ ಅಂದಾಗ ಪ್ರಿಯಾಂಕಾ, ಗುಡ್, ಬಟ್ ನಾನಿವತ್ತು ಬೇರೆ ವಿಷಯ ಡಿಸ್ಕಸ್ ಮಾಡೋಕ್ಕೆ ಕರೆದಿರೋದು. ಸಾರ್ಥಕ್ ನನಗೆ ಡಿವೋರ್ಸ್ ಕೊಡದೇ ಇರೋಕ್ಕೆ ಚಾನ್ಸ್ ಇದೆಯಾ ಅಂತ ಕೇಳ್ತಾಳೆ. ಲಾಜಿಕಲಿ ಇದೆ, ನನಗೆ ಡಿವೋರ್ಸ್ ಕೊಡೋಕ್ಕೆ ಟೈಮ್ ಇಲ್ಲ ಅಂತ ವಾದ ಮಾಡಿದ್ರೆ ಕೋರ್ಟಲ್ಲಿ ಅವನಿಗೆ ಎಷ್ಟು ಬೇಕಾದರೂ ಟೈಮ್ ಸಿಗುತ್ತೆ ಅಂತ ಸುಜಿತ್ ಹೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ, ಬೇರೆ ಕೇಸ್ಗಳಲ್ಲಿ ಈ ಥರ ಆಗಿದೆಯಾ ಅಂತ ಕೇಳ್ತಾಳೆ. ಸುಜಿತ್, ಯಾಕಿಲ್ಲ, ಎಷ್ಟೋ ಕೇಸ್ಗಳಲ್ಲಿ ಕೇಸ್ ಆರ್ಗ್ಯೂ ಆಗ್ತಾ 4 ವರ್ಷ, 8 ವರ್ಷ, 10 ವರ್ಷ ಡಿವೋರ್ಸ್ ಆಗದಿರೋದು ಎಕ್ಸಾಂಪಲ್ಸ್ ಇವೆ. ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಕೇಳಿದಾಗ ಪ್ರಿಯಾಂಕಾ, ಇನ್ನೂ ಇಲ್ಲ, ಸಾರ್ಥಕ್ ಈ ಥರ ಡಿಸಿಷನ್ ತೊಗೋಬೋದು ಅಂತ ನನಗೂ ಏನು ಅನಿಸಿಲ್ಲ, ಆದರೆ ಸಾರ್ಥಕ್ ತಲೆಯಲ್ಲಿ ಒಂದು ಕ್ಷಣಕ್ಕಾದರೂ ಈ ಥಾಟ್ ಬಂದಿದೆ ಅಂದರೆ ಈ ಪ್ರಿಯಾಂಕಾ ಸುಮ್ಮನೆ ಕೂರಬಾರ್ದು. ವಿಷಯ ಕಾಂಪ್ಲಿಕೇಟ್ ಆಗಬಾರ್ದು ಅಂದರೆ ನಿಮ್ಮಿಂದ ಒಂದು ಕೆಲಸ ಆಗಬೇಕು, ಸಾರ್ಥಕ್ ಮುಟ್ಟಿ ನೋಡ್ಕೋಬೇಕು, ಹಾಗೇನಾದರೂ ಒಂದು ಕೊಡಬೇಕು. ಇನ್ನೊಂದು ಸಲ ಡಿವೋರ್ಸ್ ಕೊಡಲ್ಲ, ಏನು ಮಾಡ್ಕೋತೀವೋ ಮಾಡ್ಕೋ ಅಂತ ಹೇಳಬಾರ್ದು. ಆ ಧೈರ್ಯ ಅವನಿಗೆ ಬರಬಾರ್ದು. ಬಟ್ ನಮ್ಮ ನೆಕ್ಸ್ಟ್ ಮೂವ್ ಹೇಗಿರಬೇಕು ಅಂದರೆ, ಅಮ್ಮ, ಮಗ ಮತ್ತು ಆ ಲಾಯರ್ 3 ಜನ ನಡುಗೆ ಹೋಗಬೇಕು ಅಂತಾಳೆ. ಅದಕ್ಕೆ ಸುಜಿತ್, ಸ್ವಲ್ಪ ರಾಡಿ ಆಗ್ಬೋದು, ಓಕೆನಾ ಅಂದಾಗ, ಫಸ್ಟ್ ಐಡಿಯಾ ಕೊಡಿ, ರಾಡಿನೋ ಬಾಡಿನೋ ನಾನು ಡಿಸೈಡ್ ಮಾಡ್ತೀನಿ ಅಂತಾಳೆ ಪ್ರಿಯಾಂಕಾ. ಗಂಡ ಹರಾಸ್ ಮಾಡ್ತಿದ್ದಾನೆ, ಫಿಸಿಕಲಿ ಟಾರ್ಚರ್ ಮಾಡ್ತಿದ್ದಾನೆ, ನನ್ನ ಮೇಲೆ ಅನುಮಾನ ಪಡ್ತಿದ್ದಾನೆ ಅಂತ ಕೇಸ್ ಹಾಕೋಣ, ಅದಕ್ಕೆ ಒಂದು ನೋಟಿಸ್ನ ನಾನು ತಕ್ಷಣ ರೆಡಿ ಮಾಡ್ಕೋತೀನಿ, ಈ ಕೇಸಲ್ಲಿ ಅಮ್ಮನ್ನ ಈಸಿಯಾಗಿ ಫಿಟ್ ಮಾಡ್ಬೋದು ಅಂತ ಸುಜಿತ್ ಹೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ, ಮಗ ಆಫ್ ಆದರೆ ಅಮ್ಮನೂ ಆಫ್ ಆಗ್ತಾರೆ, ಬಟ್ ಆ ಲಾಯರು, ಅವಳಿಗೂ ಒಂದು ಒಳ್ಳೆ ಚಮಕ್ ಕೊಡಬೇಕು, ಅದಕ್ಕೇನಾದರೂ ಪ್ಲ್ಯಾನ್ ಹೇಳಿ ಅಂತಾಳೆ. ಆವಾಗ ಸುಜಿತ್, ಅದು ಸೆಕೆಂಡ್ ಸ್ಟೆಪ್, ಲಾಯರ್ ಮತ್ತು ಕ್ಲೈಂಟ್ ನಡುವೆ ನಂಬಿಕೆ ಹೋಗಬೇಕು, ಹಾಗೆ ಮಾಡೋಣ, ಒಬ್ರನ್ನೊಬ್ರು ನಂಬಲೇಬಾರ್ದು. ಈ ನೋಟಿಸ್ ಕಳ್ಸೋಕ್ಕೆ ಮೊದಲು ಸಾರ್ಥಕ್ಕೆ ಏನೇನಾಗಬೇಕು ಅದನ್ನ ನೀವು ಮಾಡಿ, ವಧುಗೇನಾಗಬೇಕು ಅಂತ ನಾನು ನೋಡ್ತೀನಿ ಅಂತಾನೆ. ಈ ಕಡೆ ಸಚಿನ್ ಒಂದು ಜ್ಯುವೆಲರಿ ಶಾಪಿಗೆ ಹೋಗಿ ಕಮಲಾ ಆಂಟಿ ನೆಕ್ಲೆಸ್ ಡಿಸೈನ್ ತೋರಿಸಿ ಇದನ್ನ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಶಾಪ್ ಓನರ್, ಆಗುತ್ತೆ, 4 ಲಕ್ಷ ಆಗ್ಬೋದು ಅಂದಾಗ, ಚಿನ್ನದ್ದಾದರೆ ಅಷ್ಟಾಗುತ್ತೆ ಅಂತ ಗೊತ್ತು, ನಂಗೆ ಬೇಕಾಗಿರೋದು 1 ಗ್ರಾಮ್ ಗೋಲ್ಡು, ಅಂದರೆ ಡೂಪ್ಲಿಕೇಟು ಅಂತಾನೆ. ಅವರು ಡೂಪ್ಲಿಕೇಟ್ ನೆಕ್ಲೆಸ್ ಮಾಡ್ಕೊಡೋಕೆ ಒಪ್ಕೋತಾರೆ, ಅಡ್ವಾನ್ಸ್ ಅಂತ 3,000 ಕೊಟ್ಟು ಬರ್ತಾನೆ. ಲಾಯರ್ ಆಫೀಸಲ್ಲಿ ಲಕ್ಕಿ ತಪ್ಪು ಮಾಡಿ ಬಾಸ್ ಹತ್ರ ಚೆನ್ನಾಗಿ ಬಯಸ್ಕೊತಾನೆ. ವಧು ಕೊಲಿಗೊಬ್ಬ ಲಕ್ಕಿ ಹತ್ರ, ಮೇಡಮ್ ಯಾವ ಕೇಸ್ ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ನೇ ಕೊಡ್ತಿಲ್ಲ ಅಂದಾಗ, ಅದು ಬಾಸ್ ಆಗಿ ಹೇಳಿದ್ದು ಅಂತ ಲಕ್ಕಿ ಹೇಳ್ತಾನೆ. ಅಂದರೆ ಬಾಸು ಸೀಕ್ರೆಟಾಗಿ ಹ್ಯಾಂಡಲ್ ಮಾಡೋ ಕೇಸ್ ನಿಮಗೆ ಬಂದಿದೆ ಅಂತಾಯಿತು, ಅದನ್ನಾದರೂ ಬೇಗ ಮಾಡಿ ಆಫೀಸಿಗೆ ಒಳ್ಳೆ ಹೆಸರು ತೊಗೊಂಬನ್ನಿ ಅಂತ ಹೇಳಿ ಹೋಗ್ತಾನೆ. ವಧು ಸಾರ್ಥಕ್ಕೆ ಕಾಲ್ ಮಾಡ್ತಾಳೆ, ಅವ್ನು ರಿಸೀವ್ ಮಾಡಲ್ಲ. ಅದಕ್ಕೆ, ಹಾಯ್ ಸಾರ್ಥಕ್, ಇವತ್ತು ನಾವು ಮೀಟ್ ಆಗಿ ಡಿಸ್ಕಸ್ ಮಾಡಬೇಕಿತ್ತು, ಆದರೆ ನೀವು ಕಾಲ್ ರಿಸೀವ್ ಮಾಡ್ತಿಲ್ಲ, ನಾಳೆ ಬೆಳಿಗ್ಗೆ ಮೀಟ್ ಆದರೆ ಒಳ್ಳೆಯದು, ಎಲ್ಲಿ ಎಷ್ಟೊತ್ತಿಗೆ ಅಂತ ಹೇಳಿ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ಸಾರ್ಥಕ್ ಮನೆಯಲ್ಲಿ ಆದಿ ಮತ್ತು ತರಂಗ ಇನ್ಸ್ಟಾಗ್ರಾಮ್ ಹುಡುಗಿ ಬಗ್ಗೆ ಮಾತಾಡ್ತಿದ್ದಾರೆ. ತರಂಗ, ನನ್ನ ಬಗ್ಗೆ ಗೊತ್ತಿದೆಯಾ ಅಂದಾಗ, ನಮ್ಮ ಮನೇಲಿ ಒಂದು ಮಂಗ ಇದೆ ಅಂತ ಹೇಳಿದ್ದೀನಿ ಅಂತಾನೆ. ಆದಿ ಅತ್ತೆ ಮಗಳು ವೀಕ್ಷಿತ, ನನ್ನ ಬಗ್ಗೆ ಗೊತ್ತಾ ಅಂದಾಗ, ಆದಿ ಇಲ್ಲ ಅಂತ ಹೇಳಿದಾಗ, ಯಾಕೆ ಹೇಳಿಲ್ವಾ ಅಂತ ಕೇಳ್ತಾಳೆ. ಏನೋ ಹೇಳಬೇಕು ಅನ್ನಿಸ್ಲಿಲ್ಲ ಅಂತ ಆದಿ ಹೇಳಿದ್ಕೆ, ನಾನೊಬ್ಳಿದ್ದೀನಿ ಅನ್ನೋದೇ ನಿಮಗೆ ಮುಖ್ಯ ಅಲ್ಲ ಅಲ್ವಾ ಅಂತ ವೀಕ್ಷಿತ ಕೇಳ್ತಾಳೆ. ಆದಿ, ಅದು ಹಂಗಲ್ಲ ಅಂದಾಗ, ನನಗೆ ನಾನೇ ಏನು ತೊಗೊಂಡು ಹುಡ್ಕೋಬೇಕೋ ನಂಗೆ ಗೊತ್ತಾಗ್ತಿಲ್ಲ, ಅವಳು ಯಾರು ಅಂತ ಅವಳನ್ನು ಹುಡ್ಕೋಕೆ ನಿನಗೆ ಹೆಲ್ಪ್ ಮಾಡಬೇಕು, ಪೆದ್ದಿ ಥರ ಯೋಚನೆ ಮಾಡ್ತಿದ್ದೀನಿ ಅಂತ ಕೋಪದಲ್ಲಿ ಹೇಳೋಗ್ತಾಳೆ. ಅವಳನ್ನ ನೋಡಿ ಆದಿ, ಏ ತರಂಗ, ಈ ಹುಡುಗಿ ಭಾರಿ ಸೆನ್ಸಿಟಿವ್ ಅನಿಸುತ್ತೆ, ಲೇಟ್ ಆಗಿದ್ರೂ ವಧು ಆಫೀಸಿಂದ ಹೊರಟಿರಲ್ಲ, ಲಕ್ಕಿ ವಧು ಬ್ಯಾಗ್ ಅಲ್ಲೇ ಇರೋದನ್ನ ನೋಡಿ ತೊಗೊಂಡು ಹೊರಡ್ತಾನೆ. ಅಷ್ಟೊತ್ತಿಗೆ ವಧು ಅಲ್ಲಿಗೆ ಬರ್ತಾಳೆ. ಕೆಲಸ ಮಾಡಿ ಸಾಕು, ಹೋಗುವ ಅಂತ ಲಕ್ಕಿ ಹೇಳಿದ್ದಕ್ಕೆ, 5 ನಿಮಿಷ ಬರ್ತೀನಿ ಅಂತ ಹೇಳಿ ವಧು ಸಾರ್ಥಕ್ ಮೀಟ್ ಮಾಡೋ ಬಗ್ಗೆ ಏನೂ ಹೇಳಿಲ್ವಲ್ಲ ಅಂತ ಅವನಿಗೆ ಮೆಸೇಜ್ ಮಾಡ್ತಾಳೆ. ಸಾರ್ಥಕ್ ಸ್ನಾನಕ್ಕೆ ಹೋಗಿರ್ತಾನೆ. ಪ್ರಿಯಾಂಕಾ ವಧು ಮೆಸೇಜ್ ನೋಡಿ, ನನಗೆ ಏನು ಮಾಡ್ತೀಯ ಮಾಡ್ಕೊ ಅಂದ್ಯಲ್ಲ, ಈಗ ಹೆಂಗೆ ಚೋಕ್ ಕೊಡ್ತೀನಿ ಅಂದರೆ ಮುಟ್ಟು ನೋಡ್ಕೋಬೇಕು ಅಂತೇಳಿ ವಧುಗೆ ನಾಳೆ ಬೆಳಿಗ್ಗೆ 9:30ಕ್ಕೆ ಮನೇಲಿ ಮೀಟ್ ಆಗೋಣ ಅಂತ ಮೆಸೇಜ್ ಮಾಡ್ತಾಳೆ. ಮನೆಗ, ಆರ್ ಯು ಶೋರ್ ಅಂತ ವಧು ರಿಪ್ಲೈ ಮಾಡಿದಾಗ, ಎಸ್ ಶೋರ್, ಬೆಳಗ್ಗೆ 9:30ಗೆ ಬನ್ನಿ ಅಂತ ಮೆಸೇಜ್ ಮಾಡ್ತಾಳೆ ಪ್ರಿಯಾಂಕಾ. ಆಮೇಲೆ ಆ ಮೆಸೇಜ್ಗಳನ್ನೆಲ್ಲ ಡಿಲೀಟ್ ಮಾಡಿರ್ತಾಳೆ. ಸಾರ್ಥಕ್ ಸ್ನಾನ ಮುಗಿಸ್ಕೊಂಡು ಬರ್ತಾನೆ. ಪ್ರಿಯಾಂಕಾ, ಅಮ್ಮಂಗೆ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ಬಂದಿದ್ದೀನಿ, ಬೇಗ ಮಲ್ಕೊಳ್ಳಿ ಅಂತಲೂ ಹೇಳಿಬಿಟ್ಟು ಬಂದೆ, ನಿಂಗೂ ತುಂಬ ಎಕ್ಸಾಸ್ಟ್ ಆಗಿರುತ್ತಲ್ಲ, ನಾಳೆ ಬೇರೆ ತುಂಬ ಕೆಲಸ ಇದೆ ಅಂತ ಹೇಳ್ತಾಳೆ. ಸಾರ್ಥಕ್, ಥ್ಯಾಂಕ್ಸ್, ನಾಳೆ ಏನಿದೆ ಅಂತ ಕೇಳ್ತಾನೆ. ಆವಾಗ ಪ್ರಿಯಾಂಕಾ, ನೀನಿವತ್ತು ಆಫೀಸಿಗೆ ಹೋಗಿಲ್ವಲ್ಲ, ತುಂಬ ಕೆಲಸ ಪೈಲಪ್ ಆಗಿರುತ್ತೆ, ಅದನ್ನ ಹೇಳಿದೆ ಅಂತಾಳೆ. ಆವಾಗ ಸಾರ್ಥಕ್, ನಿನಗೆಲ್ಲ ಅರ್ಥ ಆಗುತ್ತೆ, ಆದರೆ ನಮ್ಮ ಮದುವೆಗೆ ಒಂದು ಚಾನ್ಸ್ ಕೊಡಬೇಕು ಅನ್ನೋದು ಅರ್ಥ ಆಗಲ್ಲ ಅಲ್ಲ, ಈಗ ನೀನು ಮಾಡ್ತಿರೋದು ನಾಟಕನ ಅಥವಾ ಡೈವರ್ಸ್ ಕೇಳಿದ ನಾಟಕನ, ಯಾವುದು ನಾಟಕ ಯಾವ್ದು ನಿಜ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತಾನೆ. ಪ್ರಿಯಾಂಕಾ ಸಡನ್ನಾಗಿ ಅವನನ್ನು ಹಗ್ ಮಾಡ್ಕೋತಾಳೆ. ಸಾರ್ಥಕ್ ಶಾಕ್ ಆಗ್ತಾನೆ. ವಧು ಬೆಳಗ್ಗೆ ಸಾರ್ಥಕ್ ಮನೆಗೆ ಹೋಗೋಕ್ಕಂತ ರೆಡಿ ಆಗ್ತಿದ್ದಾಳೆ. ದೇವಕಿಯವರು, ಸುಜಿತ್ ವಿಷಯ ಹಂಗೋ ಹಿಂಗೋ ಒಂದು ತೀರ್ಮಾನ ಮಾಡಿಬಿಡುವುದು ಅಂತಾರೆ.
ವಧು ಇವತ್ತು ಸಂಜೆ ಒಳಗೆ ಹೇಳ್ತೀನಿ ಅಂತಾಳೆ. ಅಷ್ಟೊತ್ತಿಗೆ ಚಿಕ್ಕಮ್ಮ ಅಲ್ಲಿಗೆ ಬಂದು, ನನಗಂತೂ ಸುಜಿತ್ ಫ್ಯಾಮಿಲಿಯವರು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಾರೆ. ಈ ಜನ್ಮದಲ್ಲಿ ಇದಕ್ಕಿಂತ ಒಳ್ಳೆ ಹುಡುಗ ನಿಂಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಈ ಅವಕಾಶನ ಸಿಲ್ಲಿಯಾಗಿ ಯೋಚನೆ ಮಾಡಿ ಹಾಳು ಮಾಡ್ಕೋಬೇಡ ಅಂತ ಹೇಳೋಕೆ ಬಂದಿದ್ದೀನಿ. ಈ ಕೇಸ್ನ ಬಿಡೋ ಸಂದರ್ಭ ಬಂದರೆ ಬಿಟ್ಟು ಹಾಕು ಅಂತ ಹೇಳಿ ಹೋಗ್ತಾರೆ. ಸಾರ್ಥಕ್ ರೆಡಿಯಾಗಿ ಅಮ್ಮನ ಆಶೀರ್ವಾದ ತೊಗೊಂಡು ಆಫೀಸಿಗೆ ಹೊರಡ್ತಾನೆ. ಪ್ರಿಯಾಂಕಾ, ಸಾರ್ಥಕ್ ಒಂದು ನಿಮಿಷ ಮೇಲ್ ಬರ್ತೀಯಾ ಅಂತ ಕರೀತಾಳೆ. ಸಾರ್ಥಕ್ ಮೇಲ್ ಬಂದು ಏನಾಯಿತು ಅಂತ ಕೇಳಿದವಾಗ ಕರೆಕ್ಟಾಗಿ ವಧು ಮನೆಗೆ ಬರ್ತಾಳೆ. ಸಾರ್ಥಕ್ ಇವ್ರು ಯಾಕೆ ಮನೆಗೆ ಬಂದರು ಅಂದಾಗ ಪ್ರಿಯಾಂಕಾ ಏನೋ ಡಿಸ್ಕಷನ್ಗೆ ಬಂದಿರ್ತಾಳೆ, ಬಿಡು ಸಾರ್ಥಕ್ ಅಂತಾಳೆ. ಅಲ್ಲ, ಮನೆಗೆ ಯಾಕೆ ಬಂದರು ಅಂತ ಕೆಳಗೆ ಹೊರಟವಾಗ ಪ್ರಿಯಾಂಕಾ ಅವನನ್ನು ಕೈ ಹಿಡಿದು ತಡಿತಾಳೆ. ಪ್ರಿಯಾಂಕಾ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.